ಈ ಪೊದ್ದಿ ಒಂದೇ ಒಂದು ಬೆಳ್ಳಿದು ಮುಖವಾಡ ತಂದ್ಬಿಟ್ಟು ಏನು ಬಿಲ್ಡಪ್ ಕೊಡ್ತಾಳೆ ಅಂತ ಹೇಳಿದ್ರೆ ಯವಿ 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 ಏನು ಇವಳ ಹತ್ರ ಬಿಟ್ರೆ ಬ್ಯಾರೆ ಯಾರು ತಗೋನುವೆ ಬೆಳ್ಳಿ ಐಟಮ್ಗಳು ಇಲ್ವೇ ಇಲ್ಲ ಅಂತ ಹೇಳ್ಬಿಟ್ಟು ಬಿಲ್ಡಪ್ ಕೊಡ್ತಾಳೆ. ನೋಡು, ಜರ್ಮನ ಸಿಲ್ವರ್ ಇದು 5,000 ರೂಪಾಯಿಗೆ ಪೂರಾ ಪೂರಾ ಸೆಟ್ಟೆ ನಿನಿಯ ಬಂದ್ಬಿಡ್ತದೆ. ಹಾಂ, ಇದು ಬೆಳ್ಳಿ ಥರನೇ ಐತೆ, ಯಾರಿಗೂ ಬೆಳ್ಳಿ ಅಲ್ಲ ಅಂತ ಹೇಳ್ಬಿಟ್ಟು ಡೌಟೇ ಬರೋಕ್ಕಿಲ್ಲ ನೋಡು ಅಲ್ವಾ. ಸೂಪರ್ ಆಗೈತಿ ಇದಂತ ನನವೆ. ಬೆಳ್ಳಿದು ಅಂತ ನೀನೇ ಬಿಲ್ಡಪ್ ಕೊಡ್ತೀನಿ ಎಲ್ರಿಗೂ ನನವೆ. ಜರ್ಮನ್ ಸಿಲ್ವರು ಅಂತ ಹೇಳಿದ್ರೆ ಅಯ್ಯೋ ಜನಗಳಿಗೆ ಏನು ಗೊತ್ತಾಯ್ತದ ಬಿಡು. ಲೇ, ಅದೇನೇ ಅದನ್ನೇ ನೋಡ್ಕೊಂಡು ಪಾತ್ರೆ ಸಾಮಾನುಗಳನ್ನೇ ನಿಂತಿದ್ಯಾ ರೀ? ನಾವು ತಗೊಬಂದಿದ್ದೀವಲ್ಲ ಇವು ಜರ್ಮನ್ ಸಿಲ್ವರು ಅಂತ ಹೇಳ್ಬಿಟ್ಟು, ಇವು ಬೆಳ್ಳಿ ಥರನೇ ಕಾಣಿಸ್ತಾವ ತಾನೆ, ಹಂಗು ಹಿಂಗು ಏನು ಕಾಣ್ತಿಲ್ಲ ತಾನೆ? ಹ್ಞೂ, ಬೆಳ್ಳಿ ಥರನೇ ಕಾಣ್ತಾವೆ. ಯಾಕ್ಲೇ? ಅಲ್ಲ, ಸುಮ್ಕೆ ಕೇಳ್ದೆ. ಸರಿ ರೀ, ಇನ್ನೇನು ಹಬ್ಬ ಬಂತು, ಸಾಮಾನೆಲ್ಲ ತೊಳೆದ್ಬಿಟ್ಟು ಇಕ್ಕಬೇಕಲ್ಲ, ಹೋಗ್ಬಿಟ್ಟು ಬೆಳ್ಳಿ ಸಾಮಾನೆಲ್ಲ ತೊಳ್ಕೊಂಬಿಟ್ಟು ಬೊತ್ತೀನಿ. ತಿರ್ಗಾ ಆಮೇಕಿಂದ ಮನೆ ಕ್ಲೀನ್ ಮಾಡು ಅದು ಇದು ಅಂತ ಶಾನೆ ಕೆಲಸ ಇರ್ತದೆ. ಇನ್ನು ಮಂಗಳವಾರ ತೊಳೆಯಂಗಿಲ್ಲ, ಇನ್ನು ಸೋಮವಾರ ಎಲ್ಲನೂ ಬೆಡ್ಶೀಟ್ಗಳೆಲ್ಲ ಒಕ್ಕ ಬರಕ್ಕೆ ಹೋಗ್ಬೇಕು. ಅದಕ್ಕೆ ಇವಾಗ ಹೋಗ್ಬಿಟ್ಟು ಎಲ್ಲನೂ ತೊಳ್ಕೊಂಬಿಟ್ಟು ಬತ್ತೀನಿ. ಎಲ್ಲೋಗಿ ತೊಳ್ಕೊಂಬಿಟ್ಟು ಬತ್ತೀಯೇ? ಇನ್ನೆಲ್ಲಿ ಆ ಟ್ಯಾಂಕ್ ಇತ್ತಕ್ಕೆ ಹೋಗ್ಬಿಟ್ಟು ತೊಳ್ಕೊಂಬಿಟ್ಟು ಬತ್ತೀನಿ. ಏನು ಬೆಳ್ಳಿ ಸಾಮಾನು ಎತ್ಕೊಂಡು ಹೋಗ್ಬಿಟ್ಟು ಟ್ಯಾಂಕ್ ಇತ್ತ ತೊಳ್ಕೊಂಬಿಟ್ಟು ಬತ್ತೀಯೇನೆ? ನೋಡಿದ್ರೆ ನಿಜವಾದ ಬೆಳ್ಳಿ ಅನ್ಕೊಬಿಟ್ಟು ಬಂದ್ಬಿಟ್ಟು ಯಾರನ್ನ ಕಾಳ್ತಾನೆ ಗಿಳ್ತಾನೆ ಮಾಡ್ಕೊಂಡು ಹೋಗ್ಬಿಟ್ಟವರು. ಸುಮ್ಕಿರ್ರಿ, ಜನಗಳಿಗೆ ಗೊತ್ತಾಗದು ಯಾವಾಗ ನಾವು ಬೆಳ್ಳಿ ಸಾಮಾನುಗಳ ಥರ ಎಲ್ಲ ಮಾಡಿಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು. ಆ ಪೊದ್ದಿ ತಂದಿರೋದೊಂದು ಬೆಳ್ಳಿ ಮುಖವಾಡ, ಅದಕ್ಕೆ ಊರು ತುಂಬ ಬಿಲ್ಡಪ್ ಕೊಡ್ತಾವಳ್ರಿ. ಯಾವ ಪಾಟಿ ಬಿಲ್ಡಪ್ ಕೊಡ್ತಾವಳೆ ಅಂತ ಹೇಳಿದ್ರೆ ನೋಡ್ಬೇಕು ನೀವು. ನನ್ನ ಗಂಡ ಪ್ಯಾಡ ಪ್ಯಾಡ ಅಂದ್ರು ಕೊಡಿಸ್ತಾ ಅಂತ ಬಿಲ್ಡಪ್ ಕೊಡ್ತಾವಳೆ. ಅದಕ್ಕೆ ನಾನು ಅಷ್ಟೇ ನೀ ಸಿಲ್ವರ್ ಸಾಮಾನುಗಳು ಅನ್ಕೊಳ್ಳಿ ಅಂತಾನೆ ನೀ ಬೇಕಂತ ಜರ್ಮನ್ ಸಿಲ್ವರ್ ಅಂತ ಹೇಳ್ಬಿಟ್ಟು ತೋರಿಸಿರೋದು. ಈಗ ಇದನ್ನು ತಗೊಂಡು ಹೋಗಿ ಬಿಲ್ಡಪ್ ಕೊಟ್ಟೆ ಅಂತ ಹೇಳಿದ್ರೆ ಎಲ್ಲನೂ ನನ್ನ ನೋಡ್ಬಿಟ್ಟು ಹುರ್ಕೊಂಡು ಸತ್ತೋಗ್ಬಿಡ್ತಾನೆ ನಮ್ಮ ಹಳ್ಳಿ ಹಂಗಸ್ರಲ್ಲ. ನಿಮ್ಗೇನು ಗೊತ್ತಾಗಿಲ್ಲ, ನೀವು ಸುಮ್ಮನೆ ನಿಂತ್ಕೊಳ್ಳಿ, ನಾನು ಹೋಯ್ತೀನಿ. ಅಯ್ಯೋ 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 ಕಿತ್ತೋದು ಮನೆಯಾಳಿ. ಮನ್ನೆಲ್ಲ ಎಡವಟ್ಟು ಮಾಡ್ಕೊಂಬಂದ್ಲು ಪಿಜ್ಜೆ ತಗೊಂಡೋಗಿ. ಈಗ ತಿರ್ಗಿ ಹಾಕ್ಲೇನಿಯ ಬೆಳ್ಳಿ ಸಾಮಾನು ಅಂತ ಹೊತ್ಕೊಂಡು ಹೋಯ್ತಾವಳೆ. ಯಾರನ ಬೆಳ್ಳಿ ಸಾಮಾನುಗಳನ್ನ ಟ್ಯಾಂಕಿ ತಗೋಗಿ ತೊಳ್ಕೊಬಿಟ್ಟು ಬರ್ತಾರ? ಅಯ್ಯೋ ಮನೆಯಾಳಿ. ಅಯ್ಯೋ ಅಯ್ಯೋ, ಇದೇನೇ ಜಯಮ್ಮ, ಬೆಳ್ಳಿ ಸಾಮಾನು ಇಷ್ಟೊಂದು ನಿಮ್ಮ ಮನೆಯಾಗೆ? ಅಯ್ಯೋ, ಮೊದ್ಲಿಂದ ಇದು ಅಮ್ಮ ಬೆಳ್ಳಿ ಸಾಮಾನುಗಳು. ನಮ್ಮನೆಗೆ ಇಲ್ದಿರೋದೇನು, ನಮ್ಮನೆಗೆ ಒಂದು 2 kg 3 kg ಗಂಟ ಅವೆ ಬೆಳ್ಳಿ ಸಾಮಾನು ಎಲ್ಲನೂ. ನಾನು ಸದ್ಯಕ್ಕೆ ಸುಮ್ಕೆ ದೇವ್ರ ಪೂಜೆಗೆ ಎಷ್ಟು ಬೇಕೋ ಅಷ್ಟು ಬೆಳ್ಳಿ ಸಾಮಾನು ಮಾತ್ರ ತೊಳಿತಿರೋದು. ಅದಕ್ಕೆ ಟ್ಯಾಂಕಿ ತಕೋಗ್ಬಿಟ್ಟು ತೊಳ್ಕೊಂಬಿಟ್ಟು ಬರ್ನಿ ಅಂತ ಹೇಳ್ಬಿಟ್ಟು ಹೋಯ್ತಾ ಇದೀನಿ ಟ್ಯಾಂಕಿ ತಕ್ಕೆ. ಅಲ್ಲೋಲೆ ಜಯಮ್ಮ, ಈ ಪಾಟಿ ಬೆಳ್ಳಿ ಸಾಮಾನು ಮಾಡಿಕೊಂಡಿದ್ದೇನೆ. ನಮ್ಮ ತಾಗೊಂದು ಕುಂಕುಮದ ಬಾಟ್ಲು ಇಲ್ವಲ್ವೇ ಬೆಳ್ಳಿ ನಾವು ಹೋಗಳ. ನೀನೇ ಎಷ್ಟೋ ವಾಸಿದಾಗ ನಾವು ಇದೀವಿ ಸುಮ್ಕೆನೆ ನೀಯ. ನಾನಂತೂ ಬೆಳ್ಳಿ ಸಾಮಾನಿಗೆ ನೀಯ ಪೂಜೆ ಮಾಡೋದು. ಯಾವಾಗ ವರ್ಷ ಇಕ್ತೀನಿ ಬೆಳ್ಳಿನವೇ ನೀಯ ಮಂತಾಗೆ ತೊಳೆಯನ ಅನ್ಕೊಂಡೆ. ಅಯ್ಯೋ ಇಮ್ಮ ಹಬ್ಳೆ ಕುಂತ್ಕೊಂಡು ತೊಳೆಯಕ್ಕೆ ಬೇಜಾರಾಯ್ತದೆ. ನಂಗೆ ಯಾರನ್ನ ಅಕ್ಕಪಕ್ಕ ಇರಬೇಕಪ್ಪ ತೊಳೆಯೋಕ್ಕೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನೀಯ ಯಾರ ತಗನ ಮಾತಾಡ್ಕೊಂಡು ತೊಳೆಯೋಣ ಅಂತ ಹೇಳ್ಬಿಟ್ಟು ಹೋಯ್ತಾ ಇದ್ದೀನಿ ಟ್ಯಾಂಕಿದ್ದಾಗೆ, ಜನಗಳು ಇರ್ತಾರೆ ಅಂತ. ಅಲ್ವೇ ಹುಷಾರೇ ಬೆಳ್ಳಿ ಸಾಮಾನುಗಳು. ಆಮೇಲೆ ಯಾರನ್ನ ದೇವ್ಕೊಂಡು ಹೋದವರು ಸುಮ್ಕಿರಕ್ಕ, ಯಾರು ದೇವ್ಕೊಂಡು ಹೋಯ್ತಾರೆ? ಓ ಯಪ್ಪ, ಬೆಳ್ಳಿ ಇದ್ರೂ ಮನೆಯಾಗ ಯಾರು ಹೇಳ್ಕೊಳಕ್ಕಿಲ್ಲ. ನೀನು ನೋಡು ತಕೊಂಡೆ ಹೋಯ್ತಿದ್ಯಾ ತೊಳೆಯಕ್ಕೆ ಅಂತ ಹೇಳಿ, ಅದು ಊರ್ ಮುಂದಾಗೆ. ಸರಿ ಸರಿ ಹೋಗವ. ನಾವೇನು ಕಡಿಮೆ ಇವಳಿಗಿನ್ನ, ನಾವು ಯಾವ್ದ್ರಾಗೂ ಕಮ್ಮಿ ಇಲ್ಲ ಪದ್ದಿಗಿನ್ನ. ಏನ್ ಜಯಮ್ಮ ಟ್ಯಾಂಕಿ ತಗ ಬಂದ್ಬಿಟ್ಟಿದ್ಯಾ? ಏನ್ಯಾವು ಪಾತ್ರೆ ಸಾಮಾನುಗಳು? ದೇವ್ರ ಪೂಜೆ ಸಾಮಾನುಗಳೇ. ಬೆಳ್ಳಿನವಿದ್ವು ಮನೆಯಾಗೆ. ಮೊದಲೇ ಗೊತ್ತಲ್ಲ ಬೆಳ್ಳಿನವು ಕರ್ರಗ ಹೋಗ್ಬಿಡ್ತಾವ ಬಿರ್ಬಿರ್ನೇನಿಯ. ಅದಕ್ಕೆ ನೀನಿಯ ತೊಳ್ಕೊಂಡು ಹೋಗನಿ ಅಂತ ಹೇಳ್ಬಿಟ್ಟು ಟ್ಯಾಂಕಿ ತಗೊಬಂದೆ. ಇಲ್ಲಿ ನೋಡಿದ್ರೆ ಈ ಪಾಟಿ ಜನ ಅವ್ರೆ. ಏನು ಮಾಡೋದು ಏನು ಕತ್ತೀವಿ. ಆದ್ರೆ ಬೇರೆ ಎಲ್ಲ ಕಸರೆ ಆಗೋಗ್ಬಿಟ್ಟೈತೆ ಬೆಳ್ಳಿ ಸಾಮಾನುಗಳು. ಸುಮ್ಕೇನಿಯ ಒಂಥರ ಆಗೋಗ್ಬಿಡ್ತಾವ ಮಣ್ಣಾಗೆಲ್ಲ ಹಾಕ್ಬಿಟ್ರೆ. ಏನು ಜಯಮ್ಮ, ಇಷ್ಟೊಂದು ಬೆಳ್ಳಿ ಸಾಮಾನವೇನೆ ನಿಮ್ಮ ಮನೆಗೆ? ಬೆಳ್ಳಿ ಸಾಮಾನೇನಿಯ? ಅಯ್ಯೋ, ವರ್ಷನೂ ಇಕ್ತೀನಿ, ನಿಮ್ಮ ಕಣ್ಣು ಕಾಣ್ತಿರ್ಲಿಲ್ವೇನು? ಹಿಂದಿನ ವರ್ಷ ನೋಡ್ದೆ ಕಾಣ್ತಾನೆ ಇರ್ಲಿಲ್ಲ. ಈ ವರ್ಷ ಬಾ ಮಂತಕ್ಕೆ ಕಾಣಿಸ್ತದೆ. ಅಯ್ಯೋ ಇವಳ ಏನಾರ ತೊಂದರೆ ಸಾಕು ಬಿಲ್ಡಪ್ ಪಡ್ಕೊಂಡು ಎಲ್ಲ ತೋರಿಸ್ತಿದ್ಲು. ಇವಾಗ ಯಾಕೆ ಏನು ತೋರಿಸ್ತಾನೆ ಇಲ್ವಲ್ಲ ಇವಳು? ಒಂದೇ ಕಿತ್ತ ಇಷ್ಟೊಂದು ಬೆಳ್ಳಿ ಸಾಮಾನುಗಳು ತಂದು ತೋರಿಸ್ತಾವಳೆ ಅಂದ್ರೆ ಏನೋ ಜಯಮ್ಮ ಬಿಡು. ಓ ಹಬ್ಬ ಅಂತ ಹೇಳ್ಬಿಟ್ಟು ಜನ ಕಮ್ಮಿನೇ ಆಗಿಲ್ವಲ್ಲ ಸರೋಜಿ? ಯಾವ ಪಾಟಿ ಜನಗಳು ನಿಂತವ್ರಿ ಇನ್ನೂ? ನಾವು ಯಾವಾಗ ನೀರು ಹಿಡಿಯೋದು ಯಾವಾಗ? ಅಯ್ಯೋ ನೋಡಿ, ಸುಮ್ಕೇನಿಯ ಬಟ್ಟೆ ಒಕ್ಕಬಿಟ್ಟು ಬರೋಕ್ಕೆ ಕ್ಯಾರೆ ತಕೋಗನ್ ಬತ್ತಿ, ಬೆಡ್ಶೀಟ್ಗಳೆಲ್ಲ ಒಗಿಬೇಕಲ್ಲ ಹಬ್ಬಕ್ಕೆ. ಸರೋಜಿ ಓ ಬದ್ದಿ ಅಯ್ಯೋಳೆ, ಯಾಕೆ ಏನೋ ಯೋಚನೆ ಮಾಡ್ಕೊಂಡು ನಿಂತ್ಬಿಟ್ಟಿದ್ಯಾ? ಏನಿಲ್ವೇ ಜಯಮ್ಮ, ಬೆಳ್ಳಿ ಸಾಮಾನುಗಳ ಎಷ್ಟೊಂದು ತಗೊಂಡವಳು ಗೊತ್ತೇನೆ? ಹೌದೇನೆ, ನೀನು ನೋಡ್ದೇನು? ಅಯ್ಯೋ ಇವಾಗ ಇಲ್ಲಿಗೆ ಒತ್ಕೊ ಬಂದಿದ್ಲು. ನಾನು ತೊಳಿಬೇಕು ಬೆಳ್ಳಿ ಸಾಮಾನುಗಳ ಅಂತ ಹೇಳ್ಬಿಟ್ಟು. ಆದರೆ ತಿರುಗಿಲೆಲ್ಲ ಶಾನೆ ಕಸರೆ ಐತಿ ಅಂತ ಹೇಳ್ಬಿಟ್ಟು ಆ ಬಾವಿ ತಕ್ಕೋ ಏನೋ ಒತ್ಕೊಂಡು ಹೋಗವಳೆ. ಹೌದೇ? ಓಹೋ, ಯಾವಾಗ ತಗೊಂಡ್ಲಂತೆ? ಎಷ್ಟಾಯ್ತಂತೆ? ಎಷ್ಟು ನಮ್ಮ ಕೇಳಿಲ್ಲ. ಅಲ್ಲಿ ಬಾವಿ ತಕ್ಕ ತೊಳಿತಿತ್ತಳ, ಬಾ ಕೇಳೋಣ. ನೋಡಿ, ನಾವು ಒಂದು ಬೆಳ್ಳಿ ಕುಂಕುಮದ ಬಟ್ಲನ್ನುವೆ ಬೆಳ್ಳಿ ದೀಪ ಸ್ಕಂಬ ತಗೋಬೇಕು ಅಂದ್ರೆ ಆಯ್ತಾನೆ ಇಲ್ಲ ನೋಡಿ. ಜಯಮ್ಮ ದೇವ್ರು ತಗೊಂಡ್ಲೋನಿ ಏನು ತಣ 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 ಅಂತಾವೆ ನೋಡ್ಬೇಕಿತ್ತು ನೀನು. ಅಯ್ಯೋ ಮೊದಲೇ ಜಯಮ್ಮನ ಬಿಲ್ಡಪ್ಪು, ಅದ್ರಾಗೆ ಇಲ್ಲಿ ಟ್ಯಾಂಕಿ ತಕೊತ್ಕೊಂಬಂದವಳು ಬೆಳ್ಳಿ ನಾವು ತೊಳೆಯೋಕ್ಕೆ. ಯಾವನ ಕಳ್ಳ ದೇವ್ಕೊಂಡೋಗ್ಲಿ ಅಂತ ಹೇಳ್ಬಿಟ್ಟು. ಅಯ್ಯೋ ನಡಿ ನೋಡನ್ ಬಾ.
ನೀನೇ ಮೇಲೆ ಬಿಡ್ಜಯಮ್ಮ ನಿನ್ ಗಂಡನಿಗೆ ಎಷ್ಟೋ ವಾಸಿ ಎಷ್ಟೊಂದು ಬೆಳ್ಳಿ ಸಾಮಾನುಗಳೆಲ್ಲ ಕೊಡ್ಸವ್ ನಿನ್ ಗಂಡ. ಅಯ್ಯೋ ನನ್ನ ಗಂಡ ನೋವ್ನಿ ಸದ್ಯ ಹಬ್ಬಕ್ಕೆ ಡೆಕೋರೇಷನ್ಗೆ ಹೂವು ಕೊಡ್ಸು ಅಂದ್ರೂ ಅಯ್ಯೋ ಏನು ಕೈ ಇತ್ಲಾಗವಲ್ಲ ಕಿತ್ಕೊಂಡಿಕ್ಕು ಅಂತ ಹೇಳ್ತಾನೆ ನಿನ್ ಗಂಡ ನೋಡು. ಯಪ್ಪ ಶಿವನಿ ಹಬ್ಬಕ್ಕೆಲ್ಲ ಏನೇನೋ ಕೊಡ್ಸವ್ನಿ. ಅಲ್ಲವೇ ಈ ಪಾಟಿ ಬೆಳ್ಳಿ ಸಾಮಾನಿಗೆ ಒಂದು ತಟ್ಟೆನೂ ಸೇರಿ 1,00,000 ಆಗಿರಲ್ವೇ? ಏ ಎಲ್ಲಿಂದ 1,00,000? ಇನ್ನ ಶಾನೇನಿಯ ಇನ್ನು ಚೊಂಬು ಗಿಂಬು ಎಲ್ಲನೂ ಐತೆ ಮನೆಯಾಗೆ ನಿನಿಯ. ಅಯ್ಯೋ ಆ ಪಟ್ಟಿ ತೊಳಿಲಿ ಅಲ್ಲಿ ಮಂತಾಗ ಬೇರೆ ನೀರು ಖರ್ಚಾಯ್ತದೆ ಅಂತ ಟ್ಯಾಂಕಿ ತಕೋದ್ರೆ ಅಲ್ಲೂ ಶಾನೆ ಕಸ್ರೆ ಪಸ್ರೆ ಎಲ್ಲ ಇತ್ತು, ಜನ ತುಂಬ್ಕೊಂಡಿದ್ರು. ಅದಕ್ಕೆ ನೋಡತ್ತಾಗೆ ಬಾವಿನೇ ಗೊಟ್ಟಿ ಅಂತ ಹೇಳ್ಬಿಟ್ಟು ಈಗ ಬಾವಿ ತಗ ಬಂದೀವ್ನಿ ಇಲ್ಲೇ ತೊಳ್ಕೊಂಡು ಹೋಗನಿ ಅಂತ. ಬಿಡಜ್ಜಯ್ಯಮ್ಮ ನಿನ್ ಥರ ಯಾರು ಬರೋಕ್ಕೆ ಸಾಧ್ಯನೇ ಇಲ್ಲ ಬಿಡು. ನಾವು ಇದೀವಿ ಸುಮ್ಕೇನಿಯ ದಂಡಕ್ಕೆ ಮುತ್ತಿಕಿಟ ವರಲಕ್ಷ್ಮಿ ಹಬ್ಬ ಜೋರು ಅನ್ನು. ಜೋರೇನೇನಿಯ ಸಿಂಪಲ್ ಗಿಂಪಲ್ ಎಲ್ಲ ನಮ್ಮನೆಗೆ ಮಾಡಕ್ಕಿಲ್ಲ ಕಣಮ್ಮ, ಮೊದ್ಲಿಂದನೂ ಅಷ್ಟೇನಿಯ ಬೋ ಜೋರಾಗೇನಿಯ ಮಾಡೋದು ನಾವಂತೂನುವೆ. ಈಗಳೇ ಹೇಳದ್ನಲ್ಲ ಜಯಮ್ಮ ನೋಡಿ ತೊಳಿತಾವಳೆ. ಏನ್ ಜಯಮ್ಮ ಈ ಪಾಟಿ ಬೆಳ್ಳಿ ಸಾಮಾನು ತಕೊಂಡಿದ್ಯಲ್ಲಿ ಎಲ್ಲ ಎಷ್ಟಾದ್ವು ಜಯಮ್ಮ? ಆ ಕುಂಕುಮದ ಬಾಟ್ಲು ನಿನ್ ಕೊಯ್ಯಗವಲ್ಲ ಆ ದೀಪಗಳು ಎಷ್ಟಾದ್ವೆ? ನಾನು ಅಂತದೊಂದು ದೀಪ ತಗೋಬೇಕಿತ್ತು ನೋಡೆ. ಗೆಪ್ತಿನೇ ಇಲ್ಲ ನನಗಂತೂ. ಯಾವಾಗೂ ಅಂಗಡಿ ಹೋದಾಗ ಅವಾಗೊಂದು ಇವಾಗೊಂದು ತಂದೀಗ ಗುಡ್ಡ ಹಾಕೊಂಡಿದೀನಿ. ಅಯ್ಯೋ ಯಾಕೆ ನಮ್ಮ ಮನೆಗೆ ಇರೋದು ನಿಮಗೆ ಗೊತ್ತಿರ್ಲಿಲ್ವೇನು? ಇಲ್ಲಪ್ಪ ಗೊತ್ತಿರ್ಲಿಲ್ಲ. ಗೊತ್ತಾಗ್ಲಿ ಅಂತ ತಾನೆ ಇಲ್ಲಿಗೆ ತಗೊಂಡ್ಬಿಟ್ಟು ತೊಳಿತಿರೋದು ಬೆಳ್ಳಿ ಸಾಮಾನುಗಳವೆ ಅಂತ ನಮ್ಮ ಮನೆಗೂ ಗೊತ್ತಾಗ್ಲಿ ಅಂತ. ನಾನು ಇನ್ನಂಗೆ ತೊಂದೆ ಅಂತ ಹೇಳ್ಕೊಳಕಿಲ್ಲ ಕಣಮ್ಮ. ತೊಂದರೆ ಮನೆಗಿರ್ತದೆ ಸುಮ್ಮನೆ ಮನೆಗೆ ಇಕ್ಕಿತ್ತೀನಿ. ನಾನು ಇಂಥರ ಹೇಳ್ಕೊಳಂತ ಬುದ್ಧಿನೇ ಇಲ್ಲ ನೋಡ್ ನಂಗೆ. ನಾನೇನಿದೆ ಅಮ್ಮ ಹೇಳ್ಕೊಂಡೆ ಹಿಂಗೆ ಹೇಳ್ತಿದ್ಯಲ್ಲೇ? ಲಕ್ಷ್ಮೀನ್ ಮುಖವಾಡ ತಂದಂತೆ ನೀನು ತೊಂದೆ ಅಂತ ಹೇಳ್ಕೊಂತಿದ್ದೆ. ನಾನು ನೋಡಮ್ಮ ಯಾವ ಪಾಟಿ ಬೆಳ್ಳಿ ಸಾಮಾನು ಮಾಡಿ ಕಡಿದೀನಿ ಒಂದು ಸತಿಗೂ ನಾನು ತಂದಿದ್ದೀನಿ ಅಂತ ಎಂದಾನೆ ಯಾರು ತಗನ ಹೇಳ್ಕೊಂಡೆ? ಅಯ್ಯೋಯ್ಯೋ ನಾನೇನು ಬೇಗ ಅಂತ ಹೇಳ್ಕೊಂಡಿಲ್ವೇ? ನಾನು ಅವಾಗ ನನ್ನ ಗಂಡನ ಜೊತೆ ಹೋಗಿ ಬಂದ. ಈಗ ನೋಡು ಸರೋಜಿ ಎರಡೂ ಅಲ್ಲೇ ಇದ್ರ ಅವಾಗ ಬಂದು ಕೇಳಿದಕ್ಕೆ ತೋರಿಸಿದ ಅಷ್ಟೇ ನೀನಿಯ. ನೀನು ಸರಿಯಾಗಿದ್ಯಾ. ನಾನು ಯಾಕೆ ಹೇಳ್ಕೊಂಬಿಟ್ಟು ಬರಲಿ? ನಂಗೆ ಆ ದೀಪಸ್ಕಂಬ ಶಾನೆ ಇಷ್ಟ ಆದ್ವೆ. ಇರು ನೋಡ್ತೀನಿ ಕೊಡಿಲ್ ನೋಡ್ತೀನಿ. ಸಂದಕವೇ ನಾನು ಇಂಥದೊಂದು ಜೊತೆ ತಕೊಬಿಟ್ರೆ ಸಾಕಪ್ಪ. ಎಲ್ಲೇ ಉದ್ದನೇ ಹೋವೆ ಸಂದಕೋವೆ ಬುದ್ಧಿ. ನಾನು ಇಂಥದೊಂದು ಜೊತೆ ತಕೋಬೇಕು. ಎಷ್ಟೈತೆ ಜಯಮ್ಮ ಅಂದ್ರೆ ರೇಟೇ ಹೇಳ್ತಿಲ್ಲ ಜಯಮ್ಮ ಮಾತ್ರ. ನಾವೇನು ನಿಮ್ಮನೇವೇನು ಹೊತ್ಕೊಂಡು ಹೋಗಿಲ್ಲ, ಅಂಗಡಿಗೆ ಹೋಗ್ಬಿಟ್ಟು ತಕೊಬಿಟ್ಟು ಬರ್ತೀವಿ. ಏಳೆ ಜಯಮ್ಮ ಎಷ್ಟಾಯ್ತು ಅಂತ? ನನಗೆ ಗೊತ್ತಿಲ್ಲ, ಶಾನೆ ದಿನಗಳಾಗೈತೆ ತಕೊಬಿಟ್ಟು. ಅದಕ್ಕೆ ನನಗೂ ಗೊತ್ತಿಲ್ಲ. ಅಯ್ಯೋ ನಾನು ಮಂತಾಗೆ ಇಷ್ಟು ದಿನ ತೊಳಿತಿದ್ದೆ, ಇವಾಗ ತಗೊಬಂದಿರೋದಕ್ಕೆ ಇಲ್ಲಿ ತೊಳೆಯೋಕ್ಕೆ ಅಂತ ಎಲ್ರಿಗೂ ಗೊತ್ತಾಗೈತೆ ಅಷ್ಟೇ. ನೀನಿಯ ಮಂತಾಗೆ ತೊಳ್ಕೊಳೋದು ನಾನು. ಒಂದು ಫೋಟೋ ತೆಕ್ಕತ್ತೀನಿ ಆಮೇಗಿಂದ ಇಂಥದೇ ನೀನು ಒಂದು ನಾನು ದೀಪಸ್ಕಂಬ ತಕತೀನಿ. ಸಂದಕೈತೆ ಕಾಡ್ರು ಪಡ್ರು ನೋಡ್ದರ್ ಕಣ್ಲೆ ಶಾನೆ ಎಲ್ರೂ ಇಕ್ಕೊಂಡ್ರಂಗೆ ಮನೆಗೆ ಯಾವನ್ನ ಬಂದು ಹೊತ್ಕೊಂಡು ಓದೋನು. ಸುಮ್ಮನೆ ಯಾಕೆ ಬೇಕು ಹೇಳು? ಅಯ್ಯೋ ಯಾವ ಕಳ್ಳ ಬತ್ತಾನೆ ಹೇಳಿ? ಈ ವರ್ಷದಿಂದ ಮಾಡಿಕೊಂಡಿವ್ನಿ ಯಾವ ಕಳ್ಳ ಬತ್ತಾನೆ ನಮ್ಮ ಮನೆಗೆ ಓದ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು. ಅಯ್ಯೋ ಎಂಥದ್ದು ಇಲ್ಲ, ಸರ್ನ ಬೆಳಗಿ ಹೋಗ್ಬೇಕು ತಿರುಗ ಮಂತಕ್ಕೆ. ಇನ್ನೇನು ಮನೆ ಕ್ಲೀನ್ ಮಾಡ ಅದ ಇದ್ದಿದ್ದೇನೆ ನೀಯ. ಸರಿ ತೊಳಕ ಸಂದಕವ್ ಎಲ್ಲ ಸಾಮಾನು. ಆ ಬೆಳ್ಳಿ ತಟ್ಟೆನೂ ಒಂದು ಅರ್ಧ ಕೆಜಿ ಐತಾ? ಅರ್ಧ ಕೆಜಿ ಐತೆ. ಇನ್ನು ಕಳಸದ ಚೊಂಬು ದೊಡ್ಡ ದೀಪಾಲೆ ಕಂಬ ಎಲ್ಲನೂ ಅವೇ. ಇಡೀ ನಮ್ಮ ಊರಾಗೆ ಜಯಮ್ಮನ್ ಮನೆಗಿರೋ ಅಷ್ಟು ಬೆಳ್ಳಿ ಸಾಮಾನು ಯಾರ ಮನೆಗೂ ಇಲ್ಲ ಅಂತ ಅನ್ನಿಸ್ತದೆ. ನಾನು ಅದನ್ನ ಹೇಳೋಣ ಅಂತ ಬಂದೆ. ಜಯಮ್ಮನ್ ಮನೆಗಿರೋ ಅಷ್ಟು ಬೆಳ್ಳಿ ಸಾಮಾನು ಯಾರ ಮನೆಗೂ ಇಲ್ಲ ಬಿಡು. ಈ ಅಕ್ಕಪಕ್ಕ ಎಲ್ಲ ನೋಡಿದೀನಿ ನಾನು, ಯಾರ ಮನೆಗೂ ಇಲ್ಲ. ಅಯ್ಯೋ ನಾನು ಇಕ್ಕೊಂಡಿರ್ತೀನಮ್ಮ ಹಬ್ಬಕ್ಕೊಂದು ಜೊತೆ ಏನಾರ ತಗೊಳನಿ ಅಂತ ಅನ್ಕೊಂಡಿದ್ದೆ ನಾನು. ನನ್ನ ಗಂಡ ಇಷ್ಟೊಂದು ಬೆಳ್ಳಿ ಸಾಮಾನು ಇಕ್ಕೊಂಡು ಏನು ತಗತಿಯ ಸುಮ್ಕಿರು ಅಂತ ಹೇಳ್ದ. ಲಕ್ಷ್ಮಿ ಮುಖವಾಡನೂ ಐತ ಮನೆಯಾಗೆ, ನಾನು ಇಕ್ತಿರ್ಲಿಲ್ಲ, ಈ ವರ್ಷ ಇಕ್ತೀನಿ. ಹೌದೇನು? ನಾನು ಅದನ್ನ ನೆನ್ನೆ ತಕ್ಕ ಬಂದಿದ್ದೇನೆ. ಅಯ್ಯೋ ವರ್ಷ ಕೇಳಿದ್ದಕ್ಕೆ ಇವಾಗ ಕೊಡ್ಸವ್ ನನ್ನ ಗಂಡ. ನನ್ನ ಗಂಡ ಹಂಗಲ್ಲವ, ಕೇಳಿದ ತಕ್ಷಣ ನೀನು ಕೊಡಿಸ್ಬಿಡ್ತಾನೆ. ಏನೋ ಅದೃಷ್ಟ ಮಾಡಿದ್ಯಾ. ಸರಿ ಬೆಳಗು ನಾವು ಟ್ಯಾಂಕಿ ತಗೋಗ್ಬಿಟ್ಟು ನೀರು ಬೇರೆ ಹಿಡಿಬೇಕು. ತಿರುಗೆಲ್ಲ ಸಾರ್ಸ ಗುಡ್ಸಕ್ಕೆಲ್ಲ ನೀರು ಖರ್ಚಾಗ್ಬಿಡ್ತವೆ. ಸರಿ ಜಯಮ್ಮ ಬರ್ತೀವಿ. ಸರಿ ಆಯ್ತು. ನಡಿಯ ಸರತಿ ಹೋಗೋಣ. ತಿರುಗಲ್ಲಿ ಟ್ಯಾಂಕ್ ಹತ್ರ ಎಲ್ಲನೂ ಜನ ಜಾಸ್ತಿ ಆಗ್ಬಿಡ್ತಾರೆ, ಹಿಡಿಯಕ್ಕಾಗಕ್ಕಿಲ್ಲ ನೀರ. ನಡಿ ಬಾ ಹೋಗೋಣ. ಹೀಗೆಲ್ಲ ನೋಡ್ಬಿಟ್ಟು ಹೋದಲ್ಲ, ಹೀಗಂತೂ ನನಗಂತೂ ಭಾಳ ಖುಷಿ ಆಯ್ತೈತೆ. ಆನಂದ ಪರಮಾನಂದ ಎಲ್ರು ಉರ್ಕೊಂಡು ಸತ್ತ ಹೋಗಿರ್ತಾರೆ. ಸಾಕಿನ ಬೆಳಗಿದ್ದು ಆಮೇಕಿಂದ ಕರ್ಗಿರ್ಗೆ ಆಗ್ಬಿಟ್ಟವ. ಆಮೇಕಿಂದ ಮೊದಲೇ ಜರ್ಮನ್ ಸಿಲ್ವರು, ಆಮೇಕಿಂದ ಕರ್ಗೆ ಏನು ಆಗ್ಬಿಟ್ಟು ಹೊಂಟೋಗ್ಬಿಟ್ರೆ ಆಮೇಕಿಂದ ಎಲ್ಲ ಆಡ್ಕೊಂಡು ಹೋಗ್ಬಿಡ್ತಾರೆ. ಮೊದಲು ಎತ್ಕೊಂಡು ಮಂತಕ್ಕೆ ಹೋಗ್ಬಿಡ್ತೀನಿ. ಏನರಪ್ಪ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಪ್ಪ.